ಜೋಳದ ರೊಟ್ಟಿಗೆಲ್ಲ ಮಿಕ್ಸ್ಡ್ ಕಾಳು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಒಳ ಹಿಡಿಯಷ್ಟು ತೊಗರಿಬೇಳೆ, 1 ಹಿಡಿಯಷ್ಟು ಮೈಸೂರು ಬೇಳೆ, ಮಟ್ಕಿ ಕಾಳು, ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಹಲಸಂದೆ ಕಾಳು, ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಓವರ್ನೈಟ್ ಸೋಕ್ ಮಾಡಬೇಕು. ಇದು ನೀರಲ್ಲಿ ನೆನೆಸ್ಕೋಬೇಕು. ಅಟ್ಲೀಸ್ಟ್ ಒಂದು 8 ಅವರ್ ಆದರೂ ನೆನಿಲಿ. ರಾತ್ರಿನೇ ನೆನೆಸಿರೋ ಕಾಳನ್ನ ಕುಕ್ಕರ್ಗೆ ಹಾಕೋಬೇಕು. ಇದಕ್ಕೇ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಕಾಳು ಬೇಯಷ್ಟು ನಾನಿಲ್ಲಿ ಬಿಸಿನೀರು ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 4 ವಿಷಲ್ ತೊಗೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಬೇಕು. ನೋಡಿ 4 ವಿಷಲ್ ಆಗಿದೆ. ನೋಡಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಈಗ ರುಬ್ಕೊಳ್ಳೋದಕ್ಕೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನೊಂದು 10 ತೊಗೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ತಿರಂಗೆ ರುಬ್ಕೋಬೇಕು. ನೋಡಿ ಈ ಥರ ತರಿಯಾಗಿ ರುಬ್ಬಿಟ್ಕೋಬೇಕು. ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಒಂದು 2-3 ನಿಮಿಷ ಹುರ್ಕೋಬೇಕು ಈ ಒಗ್ಗರಣೆಯಲ್ಲಿ. ಒಂದು ಸಣ್ಣ ಸೈಜ್ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ ಗಟ್ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ, 1.5 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಪುಡಿ. ಈ ಎಲ್ಲ ಪುಡಿಗಳು ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನಾನು ಶೇರ್ ಮಾಡಿದ್ದೀನಿ. ಈ ಪಲ್ಯ ಎಣ್ಗಾಯಿಗಳಿಗೆಲ್ಲ ಈ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಹುರ್ಗಡ್ಲೆ ಪುಡಿ ಹಾಕಿದ್ರೆ ಏನು ಗೊತ್ತಾ, ನಾವೇನು ರುಬ್ಬೋದಿಲ್ವಲ್ಲ ತೆಂಗಿನಕಾಯಿ ಎಲ್ಲ, ಸೊ ಅದು ಗಟ್ಟಿ ಕೊಡುತ್ತೆ. ಇವಾಗ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕೋಬೇಕು. ಎಲ್ಲ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನನಗೆ ಇಲ್ಲಿ ಲೆಫ್ಟ್ ಓವರ್ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡಿದ್ದೆ. ಇದು ಒಂದು ಸೌಟಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಳೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಕಾಳು ಪಲ್ಯಕ್ಕೆ. ನೀವಿಲ್ಲ ನೆನೆಸ್ಕೊಳ್ಳೋವಾಗಲೇ ಇನ್ನೊಂದು 2 ಹಿಡಿ ಬೇಳೆನ ನೆನೆಸ್ಕೊಳ್ಳಿ. ಚೆನ್ನಾಗಿ ತಿಕ್ಕಾಗಿರುತ್ತೆ. ಹಾಕ್ಕೊಳ್ಳಿ. ಬೇಯಿಸಿಟ್ಕೊಂಡಿರೋ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ರುಚಿ ಚೆನ್ನಾಗಿ ಕೊಡುತ್ತೆ. ಇನ್ನೊಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಾಳಿಗೆ ಹಿಡಿಬೇಕು. ಈ ಥರ ಕಲಸಿಟ್ಕೊಳ್ಳಿ. ಬೇಯವಾಗಲೂ ಉಪ್ಪು ಹಾಕಿದ್ವಿ. ಇವಾಗ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಆ ಖಾನಾವಳಿಲಿ ಜೋಳದ ರೊಟ್ಟಿ ಜೊತೆ ಕೊಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ನಂದು ಗಟ್ ಸಾಂಬಾರು ಪುಡಿ ಹಾಕಿ ಸೂಪರಾಗಿರುತ್ತೆ. ಅದು ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ಶೇರ್ ಮಾಡಿದ್ದೀನಿ. ನೋಡಿ ಈ ಥರ ಆಗಿರಬೇಕು. ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗರಿಬೇಳೆ ಬೇಯಿಸ್ಬಿಟ್ಟು ಹಾಕಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು. ಟ್ರೈ ಮಾಡಿ. ಜೋಳದ ರೊಟ್ಟಿ, ಚಪಾತಿಗೆ, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಮಿಕ್ಸ್ಡ್ ಕಾಳು ಪಲ್ಯ ರೆಡಿ ಟು ಸರ್ವ್. ರೆಡಿಯಾಗಿದೆ ನೋಡಿ. ಚಪಾತಿ ಮತ್ತು ವಿತ್ ಸಲಾಡ್ ಜೊತೆ ತಿನ್ನಿ, ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಖಾನಾವಳಿಯಲ್ಲಿ ಸಿಗುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ಕಾಳು ಪಲ್ಯ ರೆಡಿ ಟು ಸರ್ವ್. ಸೂಪರ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.